ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿ, ನೀವು ಈ ಏರ್ಪೋರ್ಟ್ನ ನನಗೋಸ್ಕರ ಏನಕ್ಕೆ ತಂದ್ರಿ? ನನ್ನ ಮೇಲೆ ಏನು ಫೀಲಿಂಗ್ಸ್ ಇದೆ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನೀನೇನೋ ಬಾರಿ ನನ್ನ ಹೆಂಡ್ತಿ, ನಿನಗೇನು ಒಳ್ಳೇದಾಗ್ಬಿಡ್ಲಿ, ನೀನು ಪೊಲೀಸ್ ಟ್ರೈನಿಂಗಲ್ಲಿ ಗೆದ್ಬಿಡ್ಲಿ ಅಂತ ಏನು ನಾನು ತಗೊಂಬರಲಿಲ್ಲ. ನಿನಗೂ ಆ ಬುಲೆಟ್ ಸೌಂಡ್ಗೆ ಮೂರ್ಛೆ ಬಿದ್ದೋಗ್ಬಿಡ್ತೀಯಲ್ಲ, ಅದಕ್ಕೋಸ್ಕರ ಈ ಏರ್ಪೋರ್ಟ್ಸ್ ಹಾಕೊಂಡ್ರೆ ಆ ಸದ್ದು ಕಡಿಮೆ ಕೇಳಿಸುತ್ತೆ. ಅದರಿಂದ ನೀನು ಸಕ್ಸಸ್ಫುಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ನೀನು ಕಾನ್ಸ್ಟೇಬಲ್ ಆಗ್ತೀಯಾ. ನೀನು ಕಾನ್ಸ್ಟೇಬಲ್ ಆಯಿತು ಅಂದರೆ ಈ ಮನೆಯಿಂದ ನೀನು ಹೋಗ್ತೀಯಾ. ಅದರಿಂದ ನೀ ಭೂಮಿ 2.0 ಮುಖನ ಮತ್ತೆ ಮತ್ತೆ ನೋಡೋದು ತಪ್ಪುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೊಬಂದೆ ಅಂತ ಹೇಳ್ತಾನೆ. ಈ ಏರ್ಪೋರ್ಟ್ ಹಾಕೊಂಡ್ರೆ ನಂಗೆ ಗೆಲ್ಲೋದ? ಈ ಏರ್ಪೋರ್ಟ್ ಹಾಕೊಂಡಿಲ್ಲ ಅಂದರೂ ನಾನು ಗೆಲ್ತೀನಿ. ನನಗೆ ಬುಲೆಟ್ ಸೌಂಡ್ ಅಲ್ಲ, ಪಕ್ಕದಲ್ಲಿ ನಾನು ಕಿವಿ ಒಳಗಡೆ ಬಾಂಬ್ ಹಾಕಿದ್ರು ನಾನು ಗೆಲ್ತೀನಿ. ನನಗೆ ಇದ್ರ ಅವಶ್ಯಕತೆ ಏನಿಲ್ಲ. ನನಗೆ ಇದಿಲ್ಲದೇ ನಾನು ಗೆದ್ದು ಬಂದು ತೋರಿಸೋದು ನನಗೆ ಹೆಂಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಇದೇನು ಬೇಕಾಗಿಲ್ಲ ಅಂತ ಮೇಲೆ ಹಾಸಿಗೆ ಮೇಲೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ. ಇದನ್ನ ಹೇಳೋಕ್ಕೆ ಅಲ್ಲಿ ನಿಂತ್ಕೊಬೇಕಾಗಿತ್ತಾ? ನಿಂತ್ಕೊಂಡು ಹೇಳ್ಬೋದಲ್ಲ ಅಂತ ಹೇಳ್ತಾನೆ. ಅವಾಗ ಜಂಪ್ ಮಾಡಿಬಿಟ್ಟು ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಯಿತು, ನೀನು ಇದನ್ನ ಇಲ್ದೇ ಹೆಂಗೆ ಗೆದ್ಕೊಂಬರ್ತೀಯ ನಾನು ನೋಡ್ತೀನಿ. ನೀನು ಇಷ್ಟೊಂದು ಓವರ್ ಆಗಿ ಭೂಮಿ 2.2 ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಲ್ಲೋ ಸಮಾಧಾನ, ನನಗೆ ಟ್ರೈನಿಂಗ್ ಹೆಂಗೆ ಗೆದ್ಕೊಂಬರ್ಬೇಕಂತ ತುಂಬ ಚೆನ್ನಾಗಿ ಗೊತ್ತು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಮತ್ತೆ ಕೂತ್ಕೊಂಡಿರ್ತಾನೆ. ನಚ್ಚಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾನೆ. ಅಲ್ಲಿಗೆ ಅಜಿತ್ ಬರ್ತಾನೆ. ಏನಿದು ತಿಟೆ, ಯಾಕೋ ಹಿಂಗೆ ಓಡಾಡ್ತಾ ಇದೆಯಾ? ಸತ್ಯಣ್ಣ, ಏನಾಯಿತು? ಇವ್ನು ಯಾಕೆ ಈ ಪಾಟಿ ಓಡಾಡ್ತಾ ಇದ್ದಾನೆ? ಏನು ಟೆನ್ಷನ್ ಇವನಿಗೆ? ಒಳ್ಳೆ ಫೈನಲ್ ಇಯರ್ ಎಕ್ಸಾಮ್ ಬರೆದ್ಬಿಟ್ಟು ಬಂದು ರಿಸಲ್ಟ್ ವೇಟ್ ಮಾಡ್ತಾ ಇರ್ತಾರಲ್ಲ, ಆ ಥರ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಸತ್ಯ ಹೇಳ್ತಾನೆ, ಈ ಮದುವೆ ಆದಮೇಲೆ ಒಂದು ಶಾಸ್ತ್ರ ಮಾಡ್ತಾರೆ. ಈ ದೊಡ್ಡದು ಒಂದು ಬಿನ್ಗೆನ ತಗೊಂಬಿಟ್ಟು ಅದರೊಳಗಡೆ ಸ್ವಲ್ಪ ಹೂವು, ಚಿಟಿಕೆ ಅರಿಶಿನ, ಕುಂಕುಮ ಇದನ್ನೆಲ್ಲ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿ ಅದರಲ್ಲಿ ಹಿರಿಯರು ಒಬ್ರದ್ದು ಉಂಗುರನ ಹಾಕ್ತಾರೆ. ಉಂಗುರನ ಹಾಕಿ ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಗಂಡು ಹೆಣ್ಣು ಇಬ್ರಿಗೂ ಆ ಉಂಗುರನ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಯಾರು ಆ ಉಂಗುರನ ಫಸ್ಟ್ ಎತ್ಕೊಂಡು ಕೊಡ್ತಾರೋ ಅವರು ಆ ಪ್ರೋಗ್ರಾಮಲ್ಲಿ ವಿನ್ ಆಗ್ತಾರೆ. ವಿನ್ ಆದವರು ಈ ಸಂಸಾರದ ಚುಕ್ಕಾಣಿನ ಹಿಡಿತಾರೆ. ಅವ್ರು ಹೇಳ್ದಂಗೆ ಅವ್ರ ಮಾತನ್ನ ಕೇಳಬೇಕು. ಅದನ್ನು ನಾನು ಇವನಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಆವಾಗಿಂದ ಹಿಂಗೆ ಅಲ್ಲಿಂದ ಗಿಲ್ಲಿಂದಲ್ಲಿಗೆ ಒಳ್ಳೆ ಓಡಾಡ್ತಾ ಇದ್ದಾನೆ. ಅವ್ನು ಓಡಾಡ್ತಾ ಇರೋದು ನೋಡಿನೇ ನಂಗೆ ಫುಲ್ ತಲೆ ಸುತ್ತ ಬರ್ತಾ ಇದೆ ಅಂತ ಸತ್ಯ ಹೇಳ್ತಾ ಇರ್ತಾನೆ. ಅಯ್ಯೋ, ಇದು ಒಂದು ಸಾಮಾನ್ಯವಾಗಿ ನಡೆಯುವಂಥ ಕಾರ್ಯಕ್ರಮ, ಇದಕ್ಕೆ ಯಾಕೋ ನೀನು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೂ ಏನು ಮಾತಾಡೋದು ನಚ್ಚಿ ಓಡಾಡ್ತಾ ಇರ್ತಾನೆ. ಫುಲ್ ಕ್ಯೂರಿಯಾಸಿಟಿಯಲ್ಲಿ, ಬ್ರೋ ನಿನ್ನ ಮದುವೆಲೂ ಈ ಪ್ರೋಗ್ರಾಮ್ ಎಲ್ಲ ನಡೆದಿತ್ತು ಅಲ್ವಾ? ನಿನ್ನ ಮದುವೆಲಿ ಇದರಲ್ಲಿ ಯಾರು ಗೆದ್ದಿದ್ರು ಬ್ರೋ? ನೀನಾ ಅಥವಾ ಅತ್ತಿಗೆನ? ಇಬ್ಬರಲ್ಲೊಬ್ರು ಯಾರೋ ಒಬ್ರು ಗೆದ್ದಿರ್ತಾರಲ್ಲ, ಯಾರು ಬ್ರೋ ಗೆದ್ದಿದ್ದು ಅಂತ ಕೇಳ್ತಾನೆ. ಸತ್ಯ ಭೂಮಿ ಗೆದ್ದಿದ್ದು ಅಂತ ಹೇಳ್ತಾನೆ. ಇಲ್ಲ, ನಾನೇ ಗೆದ್ದಿದ್ದು ಅಂತ ಅಜಿತ್ ಹೇಳ್ತಾನೆ. ಅದೀಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರುವಾಗ, ಇಲ್ಲ, ನನಗೆ ಅದು ಫಸ್ಟು ಉಂಗುರ ಸಿಕ್ಕಿದ್ದು, ಆದರೆ ನಾನು ಅದನ್ನು ಭೂಮಿ ಕೊಟ್ಟೆ ಯಾರಿಗೂ ಗೊತ್ತಾಗ್ದಂಗೆ ಅಂತ ಹೇಳ್ತಾನೆ. ಬ್ರೋ ಏನು ಬ್ರೋ ನೀನು ಗೆದ್ದ ಮೇಲೆ ಅತ್ತಿಗೆ ಯಾರನ್ನು ಕೊಟ್ಟೆ ಅಂತ ಕೇಳ್ತಾನೆ. ಅಜಿತ್ ಸುಮ್ಮನೆ ನಿಂತಿರ್ತಾನೆ. ಆಗ ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು, ಸಾಹೇಬ್ರು ನನ್ನನ್ನು ಯಾಕೆ ಗೆಲ್ಸಿದ್ರು ಅಂದರೆ, ಆವಾಗ ತಾನೇ ನಾವು ಲವ್ ಮಾಡಿ ಮ್ಯಾರೇಜ್ ಆಗಿ ಬಂದಿದ್ವಿ. ಮನೆಯವ್ರು ಯಾರಿಗೂ ನಾನು ಮದುವೆ ಆಗಿರೋದು ಇಷ್ಟ ಇರಲಿಲ್ಲ. ಅವ್ರಿಗೆಲ್ಲರಿಗೂ ನನ್ನ ಮೇಲೆ ಕೋಪ ಇತ್ತು. ಆ ಕೋಪ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಸಾಹೇಬ್ರು ನನ್ನನ್ನು ವಿನ್ ಮಾಡಿಸಿದ್ರು. ನಾನು ಅವಾಗ ವಿನ್ ಆಗೋದ್ರಿಂದ ಮನೆಯವ್ರು ಎಲ್ಲರ ಮನಸ್ಸಲ್ಲೂ ನನಗೊಂದು ಸ್ಥಾನ ಸಿಗುತ್ತೆ. ಅವಾಗಾದರೂ ಎಲ್ಲರೂ ಪ್ರೀತಿಯಿಂದ ನಡ್ಕೊತಾರೆ ಅಂದ್ಬಿಟ್ಟು ಈ ಥರ ಮಾಡಿದ್ರು ಅಂತ ಹೇಳ್ತಾಳೆ. ಅದನ್ನ ನೋಡ್ಬಿಟ್ಟು, ಸೂಪರ್ ಬ್ರೋ, ನೀವಿಬ್ಬರು ನಾನು ನಿಮ್ಮನ್ನ ನೋಡಿ ಬರೀ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಆದರೆ ನಿಮ್ಮ ಹತ್ರ ಕಲಿಬೇಕಾಗಿರೋದು ತುಂಬ ಇದೆ ಬ್ರೋ. ನೀನು ನಿಜವಾಗ್ಲೂ ಗ್ರೇಟ್ ಬ್ರೋ ಅಂತ ಹೇಳಿ ಹೊಗಳುತ್ತಾ ಇರ್ತಾನೆ. ಇವಾಗ ನೀವು ಹೊಗಳ್ಕೊಂಡು ಕೂತ್ಕೊಳ್ಳಿರಂತೆ, ನಾನು ಈಗ ಹೋಗಿ ಅಂಜುನ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಮೈದು, ನೀನು ಬೇಗ ರೆಡಿ ಆಗ್ಬಿಟ್ಟು ಕೆಳಗಡೆಗೆ ಬಾ ಅಂತ ಹೇಳ್ಬಿಟ್ಟು ಭೂಮಿ ಹೋಗ್ತಾಳೆ. ಸಂಗೀತ ಮನೆಗೆ ಬಂದಿರೋ ನೆಂಟರುಗಳನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾಳೆ. ಎಲ್ರಿಗೂ ಜ್ಯೂಸ್ ಕುಡೀರಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ 3 ಜನ ಹೆಂಗಸರುಗಳು ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಸಂಗೀತಂಗೆ ತುಂಬ ಖುಷಿ ಆಗುತ್ತೆ. ಅನುರಾಧ, ನೀನು ಮದುವೆಗೆ ಬಂದರೆ ಬರಲಿಲ್ಲ, ಇವತ್ತು ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ, ಅವತ್ತು ಮದುವೆಗೆ ಬರೋಗೋದಕ್ಕಾಗಲಿಲ್ಲ, ಅದಕ್ಕೇ ಅರ್ಥಕ್ಷೇತ್ರಗಾದರೂ ಬರೋಣ ಅಂತ ಬಂದ್ವಿ ಅಂತ 3 ಜನ ಹೆಂಗಸರು ಬಂದಿರ್ತಾರೆ. ಅವ್ರು 3 ಜನ ಮಕ ನೋಡಿಕೊಂಡು ಸಿಗ್ನಲ್ ಕೊಟ್ಕೊತಾ ಇರ್ತಾರೆ, ಆಮೇಲೆ ಮಾತಾಡೋಣ ಅಂತ. ಗೀತಾ ಪಲ್ಲವಿನ ಕರೆದು ಇವ್ರು 3 ಜನಕ್ಕೆ ಜ್ಯೂಸ್ ಕೊಡು ಅಂತ ಹೇಳಿ ಒಂದು ಕಡೆ ಕುಂಡಿಸ್ತಾಳೆ. ಅವ್ರಿಗೆಲ್ಲ ಜ್ಯೂಸ್ ಕೊಡ್ತಾರೆ. ಆವಾಗ ಶ್ರವಣು ಮಣ್ಣು ಇವೆಲ್ಲ ಆಚೆ ಕಡೆಯಿಂದ ಬರ್ತಾರೆ. ಮನೆಯವ್ರನ್ನ ಅಲ್ಲಿ ನೆಂಟರು ಬಂದಿರೋನ್ನೆಲ್ಲ ಮಾತಾಡಿಸ್ತಾ ಇರ್ತಾರೆ. ಆವಾಗ ನಚಿಕೇತ ರೆಡಿ ಆಗ್ಬಿಟ್ಟು ಬರ್ತಾನೆ. ಅವನ್ನ ಅಲ್ಲಿ ಚೇರ್ ಮೇಲೆ ಕುಂಡಿಸೋದಕ್ಕೆ ಅಂತ ಹೋಗ್ತಾರೆ. ಏನಿದು, ನಮ್ಮ ಹುಡುಗ ರೆಡಿಯಾಗಿ ಬಂದ, ಇನ್ನೂ ಹುಡುಗಿನೇ ಬರಲಿಲ್ವಲ್ಲ ಅಂತ ಇರ್ತಾರೆ. ಅಯ್ಯೋ ರೀ, ಸ್ವಲ್ಪ ಸಮಾಧಾನ, ನಮ್ಮ ಹೆಣ್ಮಕ್ಳುಗಳು ಸ್ವಲ್ಪ ರೆಡಿ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ನೋಡಿ ನಮ್ಮ ಸೊಸೆನೂ ಬಂದ್ಲಲ್ಲ ಅಂತ ಹೇಳ್ತಾರೆ. ಆವಾಗ
ಕ್ಯೂಟಾಗಿ ರೆಡಿಯಾಗಿ ಬರ್ತಾಳೆ. ಗಂಡು ಹೆಣ್ಣು ಇಬ್ಬರನ್ನ ಕೂರಿಸ್ತಾರೆ. ಏನಿದು ಸಿಂಪಲ್ ಆಗಿ ನಡೀತಾ ಇದೆ, ಅರತಕ್ಷತೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಸತ್ಯ ಹೋಗಿ ತಗೊಂಬ ಅಂತ ಹೇಳ್ತಾನೆ. ಸತ್ಯ ಅವಾಗ ತಲೆ ಮೇಲೆ ಬೇನ್ಗೆನೆ ಎತ್ಕೊ ಬಂದು ಅವ್ರ ಮುಂದೆ ಇಡ್ತಾನೆ. ಅವಾಗ ಸೂಪರ್ ನಾನು ರೆಡಿ ಇದ್ದೀನಿ ಅಂತ ನಚಿಕೇತ ಹೇಳ್ತಾ ಇರ್ತಾನೆ. ಅವಾಗ ಉಂಗ್ರನ ತೆಗೆದ್ಬಿಟ್ಟು ಹೊಸ ಉಂಗ್ರನ ಆ ಬಿನ್ಗೆ ಒಳಗಡೆ ಹಾಕ್ತಾನೆ. ಅವಾಗ ಅಲ್ಲಿ ಬಂದಿರೋ ಆ 3 ಜನ ಹೆಂಗಸರುಗಳು ಮಾತಾಡ್ಕೊತಾ ಇರ್ತಾರೆ. ನಿಂಗೊಂದು ವಿಷಯ ಗೊತ್ತಾ, ಏನಿದು ಅಮ್ಮನೇ ಕಾಣಿಸ್ತಾ ಇಲ್ಲ, ಹುಡುಗಿಯವ್ರಮ್ಮ ಎಲ್ಲೋದ್ಲು ಅಂತ ಕೇಳ್ತಾ ಇರ್ತಾಳೆ. ಆಗ ಇನ್ನೊಬ್ಳು ಹೆಂಗಸ ಹೇಳ್ತಾಳೆ, ನಿನ್ಗೆ ಗೊತ್ತಿಲ್ವ ವಿಷಯ, ಅವ್ರ ಅಮ್ಮ ದೊಡ್ಡ ಕೊಲೆಗಾತಿ, ಶಾರದನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ಲಂತೆ, ಅದಕ್ಕೇ ಅವಳು ಜೈಲಲ್ಲಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅವಾಗ ಅದನ್ನೆಲ್ಲ ಕೇಳಿ ಅಂಜುಗೆ ಬೇಜಾರಾಗ್ತಾ ಇರ್ತಾರೆ. ಅವಾಗ ಈ ಅಮ್ಮನೇ ಇಷ್ಟು ದೊಡ್ಡ ಕೊಲೆ ಪಾತಕಿ ಅಂದರೆ ಅಮ್ಮ ಬಂದು ಮಂಡ್ಯ ಜೈಲಲ್ಲಿ ಇದ್ದಾಳೆ ಅಂದರೆ ಮಗಳು ಮೋಸ್ಟ್ಲಿ ಬೆಂಗಳೂರು ಜೈಲಿಗೆ ಹೋಗ್ಬೋದು, ಈ ಕೊಲೆಗಾತಿ ಮಗಳು ಇನ್ನು ಹೆಂಗಿರ್ತಾಳೆ ಅಂತ ಹೇಳ್ತಿರ್ತಾರೆ. ಅವಾಗ ಮನೆಯವ್ರು ಎಲ್ರಿಗೂ ಕೋಪ ಬರ್ತಾ ಇರುತ್ತೆ. ಅವಾಗ ನಚ್ಚಿ ನೀನು ಮಾತ್ರ ಹುಷಾರಾಗಿರಪ್ಪ, ಈ ಎಷ್ಟೇ ಆದರೂ ಕೊಲೆಗಾತಿ ಮಗಳು ನಿನ್ನಂತೂ ಸಾಯಿಸ್ಬಿಡ್ತಾಳೆ, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಿರ್ತಾರೆ. ಆವಾಗ ಅಂಜುಗೆ ತಡ್ಕೊಳ್ಳೋದಕ್ಕಾಗಲ್ಲ, ತುಂಬ ಕಣ್ಣೀರು ಹಾಕೊಂಡು ಅವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಮನೆಯವ್ರು ಸ್ವಲ್ಪ ಜನ ಅವಳು ಹಿಂದೆನೇ ಹೋಗ್ತಾರೆ. ಅಂಜು ಅಂಜು ಒಂದು ನಿಮಿಷ ನಿಂತ್ಕೊ ಅಂತ ಕರಿತಾ ಇರ್ತಾರೆ. ಆದ್ರೂ ಅವಳು ಓಡೋಗಿ ರೂಮ್ ಬಾಕ್ಲಾಕೊಂಡ್ಬಿಡ್ತಾಳೆ. ಆವಾಗ ಮನೆಯವ್ರಿಗೆಲ್ಲ ಟೆನ್ಷನ್ ಆಗ್ತಾ ಇರತ್ತೆ. ಸಂಗೀತಂಗೆ ತುಂಬ ಕೋಪ ಬರುತ್ತೆ. ಅನುರಾಧ, ನೀನೇನೇ ಮದುವೆಗೂ ಬಂದಿಲ್ಲ, ಆರತಕ್ಷತೆಗಾರು ಬಂದಿದ್ದೀರಾ ಅಂತ ನಾನು ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸೋದ್ರೆ ನೀವು ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಾ. ಇನ್ನೊಬ್ಬರು ಮನೆ ಬಗ್ಗೆ ಮಾತಾಡಿಲ್ಲ ಅಂದರೆ ನಿಮಗೆ ತಿಂದಿದ್ದು ಜೀರ್ಣ ಆಗೋದಿಲ್ವಾ? ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಲ್ಲ, ನಿನ್ನ ಗಂಡನ ಕೃಷ್ಣ ಲೀಲೆಗಳ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ ಹೇಳ್ತಾಳೆ. ಅವಾಗ ಸಂಗೀತ ನಮ್ಮನ್ನ ಇಲ್ಲೆಲ್ಲ ಕರೆಸ್ಬಿಟ್ಟು ನಮ್ಗೆ ಅವಮಾನ ಮಾಡ್ತಾ ಇದೆಯಾ ಅಂತ ಹೇಳ್ತಿರ್ತಾಳೆ. ಅವಾಗ ಅಜ್ಜಿತು ಕೋಪ ಬರುತ್ತೆ. ನೀವು ಮದುವೆಗೆ ಬಂದಿರೋರು, ನೀವು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರೋದು ಕಲಿಬೇಕು, ಬಂದ್ವಾ ಉಂಡ್ವಾ ತಿಂದ್ವಾ ಓದ್ವಾ ಅಂತ ಇರಬೇಕು, ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾರ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅವಾಗ ಶ್ರವಣ್ ಹೇಳ್ತಾನೆ, ನಿಮಗೆ ಮಾಡೋದಕ್ಕೇನು ಕೆಲಸ ಇಲ್ಲ ನೋಡಿ, ನೀವು ಮಾತಾಡೋದ್ರಿಂದ ನಮ್ಮ ಮಂಜು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು ಅಂತ ಹೇಳಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಅವಾಗ 3 ಜನ ಹೆಂಗಸರುಗಳು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಅವಾಗ ಅಂಜು ಓಡೋಗಿದ್ದು ನೋಡಿ ಸಂಗೀತನೂ ಅವಳನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಾಗ ಅಲ್ಲಿ ಸುಸ್ತಾಗಿ ಬಿದ್ದುಬಿಡ್ತಾಳೆ. ಬೀಳ್ತಾ ಇರ್ಬೇಕಾದ್ರೆ ಅಜಿತ್ ಹಿಡ್ಕೊತಾನೆ. ಅಮ್ಮ ನೀನು ಟೆನ್ಷನ್ ಮಾಡ್ಕೊಂಬೇಡ ಅಮ್ಮ, ನೀನು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿ ಅಂಜು ಬಂದು ತುಂಬ ಅಳ್ತಾ ಇರ್ತಾಳೆ ರೂಮಲ್ಲಿ ಬಾಕ್ಲಾಕೊಂಡು. ಆಗ ಕಂದ ಬಾಕ್ಲು ತೆಗಿ, ನೀನು ಟೆನ್ಷನ್ ಮಾಡ್ಕೊಬೇಡ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಭೂಮಿನೂ ಬೇಗ ತೆಗಿಯಮ್ಮ ಅಂಜು, ನೀಂದೆಲ್ಲ ಇಷ್ಟಕ್ಕೆಲ್ಲ ಇವ್ರು ಜನಗಳು ಹಿಂಗೆ ಮಾತಾಡೋದ್ರು ಅಂತ ನೀನು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ, ಜನ ಮಾತಾಡ್ತಾನೆ ಇರ್ತಾರೆ, ನೀನು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನಾನು ಇಂಥ ಪಾಪಿಯಲ್ಲಿ ಹೊಟ್ಟೆಲಿ ಹುಟ್ಟಿದ್ದೆ ತಪ್ಪಾಯಿತು, ನನ್ನ ಜೀವನನೇ ಹಿಂಗೆ ಆಗೋಯ್ತು, ನನ್ನ ಜೀವನ ಸರಿಯಾಗಲಿಲ್ಲ, ಎಲ್ಲ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ, ನನಗೆ ಈ ಥರ ಎಲ್ಲ ಅವಮಾನ ತರ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಆ ಜನ ಹಿಂಗೆಲ್ಲ ಮಾತಾಡಿದ್ರು ನೋಡಿ, ನಾನು ಇವಾಗ ಮದುವೆ ಆಗಿ ಈಗಲೇ ಈ ಥರ ಮಾತಾಡ್ತಿದ್ದಾರೆ, ಇನ್ನು ಮುಂದೆ ನಾನು ಏನೇನು ಮಾತುಗಳು ಕೇಳಬೇಕು, ಇದೆಲ್ಲ ನೋಡೋದ್ರ ಬದಲು ಸಾಯೋದೇ ಬೆಸ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ಸೀರೆನ ಹುಡುಕ್ತಾ ಇರ್ತಾಳೆ ನೇಣು ಹಾಕೊಳೋದಕ್ಕೆ. ಅವಾಗ ಆಚೆಗಡೆ ಇರೋರಿಗೆಲ್ಲ ಟೆನ್ಷನ್ ಆಗ್ತಾ ಇರುತ್ತೆ, ಏನಿದು ಸ್ವಲ್ಪನೂ ಸೌಂಡ್ ಬರ್ತಾಯಿಲ್ಲ ಅಂತ. ಅವಾಗ ನಚ್ಚಿ ಹೇಳ್ತಾನೆ, ಸ್ವಲ್ಪನೂ ಸೌಂಡ್ ಬರ್ತಾಯಿಲ್ಲ, ಒಳಗಡೆ ಏನೋ ಮಾಡ್ಕೊತಿದ್ದಾಳೆ ಅನಿಸುತ್ತೆ, ಫಸ್ಟು ಬಾಕ್ಲು ಹೊಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಅವಾಗ ಶ್ರವಣ, ಹಿಂಗೆ ಇದ್ರೆ ಆಗೋದಿಲ್ಲ ಕಣೋ, ಅಷ್ಟು ಬಾಕ್ಲು ಹೊಡಿ ಅಂತ ಹೇಳ್ತಾನೆ ರಮಣ್ಣು. ಅವಾಗ ಬಾಕ್ಲು ಹೊಡಿಯೋದಕ್ಕೆ ಅಂತ ಶ್ರವಣ್ ಬಾಕ್ಲು ಹೊಡಿತಾ ಇರ್ತಾನೆ. ಅವಾಗ ಇವಳು ನೇಣು ಹಾಕೊಳೋದಕ್ಕೆ ಅಂತ ಸೀರೆನ ತೆಗೆದು ಫ್ಯಾನಿಗೆ ಕಟ್ತಾ ಇರ್ತಾಳೆ. ಅಯ್ಯೋ ಬಂದು ನೋಡಿದ್ರೆ ಅಲ್ಲಿ ನೇಣು ಹಾಕೊಳ್ಳೋದಕ್ಕೆ ಇನ್ನೇನು ಹೋಗ್ತಾ ಇರ್ತಾಳೆ. ಅವಾಗ ಫಸ್ಟ್ ಅವಳನ್ನ ಕೆಳಗಡೆ ಇಳಿಸ್ಕೊಂತಾರೆ. ಏನು ಮಾಡೋದಕ್ಕೆ ಹೊಟ್ಟಿದ್ಯಾ ಅಂಜು ಅಂತ ಭೂಮಿ ಅಂಜು ಕೆನೆಗೆ ಒಂದು ಬಿಡ್ತಾಳೆ. ಅವಾಗ ಅವಳು ಇಮಿಡಿಯೇಟ್ಲಿ ನಚಿಕೇತನ ತಪ್ಕೊಂಡ್ಗಳು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಈ ಮಾತಾಡೋ ಜನ ಯಾವಾಗಿದ್ರು ಮಾತಾಡ್ತಾ ಇರ್ಸ್ಬಿಟ್ಟು ನೀನು ಯಾಕೆ ಹಿಂಗೆ ಮಾಡ್ಕೊಳೋದಕ್ಕೆ ಹೋಗ್ತಾ ಇದೆಯಾ ಅಂತ ರಾಮ್ ಹೇಳ್ತಾ ಇರ್ತಾನೆ. ಅವಾಗ ಶ್ರವಣನು ಬೈತಾ ಇರ್ತಾನೆ. ಅವಾಗ ಇದೆಲ್ಲ ತಪ್ಪಬೇಕು ಅಂದರೆ, ಇದನ್ನೆಲ್ಲ ಸರಿ ಹೋಗ್ಬೇಕು ಅಂದರೆ ಸಾಹೇಬ್ರಿ ನೀವು ನನ್ನ ಮಾತನ್ನ ಕೇಳಿ, ದಯವಿಟ್ಟು ಹೋಗಿ ದೇವಯಾನಿ ಅಮ್ಮನ ಬೇಲ್ಕೊಟ್ಟು ಬಿಡಿಸ್ಕೊಂಬನ್ನಿ, ಆವಾಗಲೇ ಇದೆಲ್ಲ ಸರಿ ಹೋಗೋದು, ಆವಾಗಲೇ ಈ ಜನಗಳು ಬಾಯಿ ಮುಚ್ಚೋಗೋದಕ್ಕಾಗೋದು ಅಂತ ಹೇಳ್ತಾ ಇರ್ತಾಳೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಶ್ರವಣ್ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಇರಬೇಡಪ್ಪ, ಇಲ್ಲಿ ಏನೋ ಒಂದು ವಿಷಯ ನಡೆದೋಗ್ಬಿಟ್ಟಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಅವಳು ನಮ್ಮ ಮಾಡಿರೋದು ದೊಡ್ಡ ತಪ್ಪೇನೆ, ಅವಳು ನಮ್ಮ ಸೊಸೆನ ಸಾಯಿಸೋದಕ್ಕೆ ಹೋಗಿದ್ಲು, ಆದರೂ ಏನು ಮಾಡೋದು, ಈ ಜನಗಳ ಬಾಯಿ ಮುಚ್ಚಿಸ್ಬೇಕು ಅಂದರೆ ಭೂಮಿ ಹೇಳೋದೇ ಸರಿ ಅನಿಸುತ್ತೆ, ನೀನು ಹೋಗಿ ದೇವಯಾನಿನ ಬಿಡ್ಸ್ಕೊಂಬ, ನಿನಗೋಸ್ಕರ ಅಲ್ಲ ಅಂದ್ರೂ ಮನೆಯವರು ಮರ್ಯಾದೆ ಉಳಿಸೋದಕ್ಕೋಸ್ಕರನಾದ್ರೂ ಅವಳನ್ನ ಬಿಡ್ಸ್ಕೊಂಬರ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಪೇಕ್ಷಾನು ಹೇಳ್ತಾಳೆ, ಮಾವ ನೀ ಅಜ್ಜಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಫಸ್ಟ್ ನೀವು ದೇವಯಾನಿ ಅತ್ತೆನಾಗಿ ಬಿಡ್ಸ್ಕೊಂಬನ್ನಿ, ಇಲ್ಲಾಂದರೆ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲ ಬೇಡ, ನಾನು ಇಂಥ ಕೊಲೆಗಾತಿನ ಹೊಟ್ಟೆಲಿ ಉಟ್ಬಿಟ್ಟು ಎಷ್ಟೆಲ್ಲ ಕಷ್ಟ ಅನುಭವಿಸಾಗಿ ಬಂತು, ನನಗೆ ಬೇಡ, ಅವ್ರನ್ನ ಕರ್ಕೊಂಬರ್ಬೇಡಿ ಅಂತ ಹೇಳ್ತಿರ್ತಾಳೆ. ಮುಚ್ಚು ಬಾಯಿ, ನೀನು ಅತಿಯಾಗಿ ಮಾತಾಡ್ತಾ ಇದೀಯ ಅಂತ ಅಪೇಕ್ಷೆ ಗದರಿಸ್ತಾಳೆ.
ಸಾಹೇಬ್ರೆ ಇಷ್ಟೊಂದೆಲ್ಲ ಮನೆಯವರೆಲ್ಲ ಹೇಳಿದ್ರು ಯಾಕೆ ನೀವು ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾಳೆ ಭೂಮಿ. ಆವಾಗ ಶ್ರವಣ್ ಹೇಳ್ತಾನೆ, ಇಲ್ಲ ನಾನು ಇದ್ರ ಬಗ್ಗೆ ಒಂದ್ಸತಿ ಅಜಿತ್ ಹತ್ರ ಮಾತಾಡಬೇಕು, ಅವನೇ ಕೇಸ್ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಲ್ವಾ, ಅವನ್ನ ಕೇಳ್ಬಿಟ್ಟು ಆಮೇಲೆ ನಾನು ಡಿಸಿಷನ್ ತೊಗೋತೀನಿ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸಾಹೇಬ್ರೆ ನೀವು ಆ ಥರ ಮಾತ್ರ ಮಾಡೋದಕ್ಕೆ ಹೋಗ್ಬೇಡ್ರಿ, ಅವ್ರ ಹತ್ರ ನೀವೇನಾರು ಮಾತಾಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ, ದಯವಿಟ್ಟು ನೀವು ಅಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಿರ್ತಾಳೆ. ಆವಾಗ ಇಲ್ಲ ನಾನು ಅವನ್ನ ಕೇಳದೆ ಏನು ನಿರ್ಧಾರ ತೊಗೊಳೋದಕ್ಕಾಗಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಅವಾಗ ಇಮಿಡಿಯೇಟ್ಲಿ ಅವ್ನ ಕೈನ ತೊಗೊಂಡು ತಲೆ ಮೇಲೆ ಇಟ್ಕೊಂಡು, ನೀವು ನನ್ನ ಮೇಲೆ ಆಣೆ ಮಾಡಿ ನಿಮ್ಮ ಮಗಳ ಮೇಲೆ ಆಣೆ ಮಾಡಿದ್ದೀರಾ, ನೀವು ಹೋಗಿ ನೀವು ಅವ್ರನ್ನ ಬಿಡ್ಸ್ಕೊಂಡು ಬರಲೇಬೇಕು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಯಿತು ನಾನು ಅವಳನ್ನ ಬಿಡ್ಸ್ಕೊಂಡು ಬರ್ತೀನಿ ಅಂತ ಶ್ರವಣ್ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಆ ಒಂದು ಅಮ್ಮ ಮಾಡಿದ ತಪ್ಪಿಗೆ ಮಗಳಿಗೆ ಎಷ್ಟೊಂದು ಕಷ್ಟಗಳು ಬರುತ್ತೆ, ಜನಗಳು ತುಂಬ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಸಂಸಾರದ ಗುಟ್ಟನ್ನ ಮನೆ ಒಳಗಡೆನೇ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ಏನೇ ತಪ್ಪುಗಳು ನಡೆದ್ರೂ ಕೊಲೆ ಮಾಡೋ ಲೆವೆಲ್ಗೆ ಯಾವತ್ತೂ ಹೋಗಬಾರ್ದು. ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.